ಸರ್, ಈಗಾಗಲೇ ಹೈಕೋರ್ಟ್ ನೀಡಿದಂತಹ ತೀರ್ಪಿನ ಮೇಲ್ಮನವಿಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಈಗಾಗಲೇ ಕೂಡ ಸಿಎಂ ಮತ್ತೆ ಸಾರಿಗೆ ಸಚಿವರು ಗ್ರೀನ್ ಸಿಗ್ನಲ್ ನ ಕೊಟ್ಟಿರುವಂತದ್ದು ಏನಾಗಿದೆ ಸರ್? ಮತ್ತೆ ಇದು ಎಲ್ಲಿವರೆಗೂ ಗಡುವಿತ್ತು ಅಂತ ಹೋಗ್ಲಿಕ್ಕೆ? ಮೊದಲನೇದಾಗಿ ಸಾರಿಗೆ ಸಚಿವರಿಗೆ ನಾನು ಧನ್ಯವಾದವನ್ನ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ವತಿಯಿಂದ ಅರ್ಪಿಸಲಿಕ್ಕೆ ಬಯಸ್ತೀನಿ. ಕಳೆದ ಸುಮಾರು 2021ರಿಂದ ಏನು ಸತ್ತೋಗಿತ್ತು ಕೇಸು, ಬೈಕ್ ಟ್ಯಾಕ್ಸಿ ಕೇಸು, ಇದಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ರಾಮಲಿಂಗಾರೆಡ್ಡಿ ಅವರು ಮಂತ್ರಿಗಳಾದ ನಂತರದಲ್ಲಿ ಇದಕ್ಕೊಂದು ಪುಷ್ಟೀಕರಣ ನೀಡುವಂತಲ್ಲಿ ಒಂದು ಬೆಂಬಲಕ್ಕೆ ನಿಂತು, ಚಾಲಕರ ಬೆಂಬಲಕ್ಕೆ ನಿಂತು ಸರ್ಕಾರದ ವತಿಯಿಂದ ಒಂದು ಒಳ್ಳೆ ಅಡ್ವೊಕೇಟ್ ಅನ್ನು ನೇಮಿಸಿ ಮೊದಲನೇ ಹಂತದಲ್ಲಿ ಗೆಲುವು ನಾವೇನೇ ಸಾಧಿಸಿದ್ವಿ. ಎರಡನೇ ಹಂತದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ನಮಗೆ ಸರ್ಕಾರಕ್ಕೆ ಒಂದು ಕಾನೂನನ್ನ ರೂಪಿಸಿ ಅಂತ ಹೇಳ್ಬಿಟ್ಟು ಒಂದು ದ್ವಿಸದಸ್ಯ ಪೀಠ ಒಂದು ಆರ್ಡರ್ನ ಆದೇಶವನ್ನು ಕೊಟ್ಟಿತ್ತು. ಇವತ್ತು ಅದನ್ನ ಯಾವುದೇ ಕಾರಣಕ್ಕೆ ಆಗಲಿ ಬೆಂಗಳೂರು ನಗರದಲ್ಲಿ ಬೈಕ್ ಟ್ಯಾಕ್ಸಿಗೆ ಅನುಕೂಲ ಮಾಡಿಕೊಡಬಾರ್ದು, ಯಾವುದೇ ರೀತಿಯಾದಂಥ ನಿಯಮಗಳನ್ನ ರೂಪಿಸಬಾರ್ದು ಅನ್ನುವಂಥದ್ದು ಒತ್ತಾಯ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಮಾಡಿತ್ತು. ಅದನ್ನ ಗಣನೆಗೆ ತೆಗೆದುಕೊಂಡಂತ ನಮ್ಮ ಸಾರಿಗೆ ಮಂತ್ರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ರಾಹುಲ್ ಗಾಂಧಿ ಅವರು ಪತ್ರ ಬರೆದು ಕೂಡ ಯಾವುದೇ ಕಾರಣಕ್ಕೆ ಆಗಲಿ ನೀವು ಬೈಕ್ ಟ್ಯಾಕ್ಸಿಗೆ ಚಾಲಕರಿಗೆ ಒಂದು ಅನುಕೂಲವನ್ನು ಮಾಡಿಕೊಡಿ, ಇದನ್ನ ರೂಪುರೇಷೆಗಳನ್ನ ರೂಪಿಸಿ ಅನ್ನುವಂಥ ಒಂದು ಆದೇಶವನ್ನ ಪತ್ರ ಮುಖೇನ ಅವ್ರು ಕೊಟ್ಟಿದ್ರೆ ಕೂಡ ಅದನ್ನು ಕೂಡ ಬದಿಗಿಟ್ಟು ಇವತ್ತು ಕರ್ನಾಟಕ ರಾಜ್ಯದ ಆಟೋ ಚಾಲಕರ ಒಂದು ಶ್ರೇಯಸ್ಸನ್ನ ಬಯಸಿದ್ದಾರೆ. ಇದಕ್ಕೆ ನಾವು ಸ್ವಾಗತವನ್ನ ಕೋರ್ತೀವಿ. ಇವತ್ತು ಕಳೆದ ಜನವರಿ 23ನೇ ತಾರೀಕು ದ್ವಿಸದಸ್ಯ ಪೀಠ ಒಂದು ಆದೇಶವನ್ನು ಕೊಟ್ಟಿತ್ತು. ಆ ಆದೇಶದ ಮೇರೆಗೆ ನಾಳಿದ್ದು ಅಂದ್ರೆ ಬರುವಂತ ವಾರದಲ್ಲಿ 23ನೇ ತಾರೀಕು ಬುಧವಾರ ಕಟ್ಟ ಕಡೆಯ ದಿನ ಇದೆ SLPಗೆ ಸುಪ್ರೀಂ ಕೋರ್ಟ್ಗೆ ಹೋಗಕ್ಕೆ ಅಥವಾ ಅಪೀಲನ್ನ ಹೋಗ್ಲಿಕ್ಕೆ. ಆ 23ನೇ ತಾರೀಕು ಒಳಗೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಸಾರಿಗೆ ಇಲಾಖೆ ಎಲ್ಲ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಂಡಿದೆ. 23ರ ಒಳಗೆ ಸುಪ್ರೀಂ ಕೋರ್ಟ್ಗೆ ಹೋಗಕ್ಕೆ ಅನ್ನುವಂಥ ಒಂದು ಮಾಹಿತಿ ನಿಜವಾಗಲೂ ನಮ್ಮ ಚಾಲಕರಲ್ಲಿ, ಆಟೋ ಚಾಲಕರಲ್ಲಿ ಒಂದು ಸಂತಸದ ಸುದ್ದಿಯನ್ನು ತಂದಿದೆ ಸರ್. ಅಂದ್ರೆ ಇದು ಎಷ್ಟು ಮಟ್ಟಿಗೆ ಬೈಕ್ ಟ್ಯಾಕ್ಸಿಗೆ ಸಮಸ್ಯೆ ಆಗಬಹುದು, ಆಟೋ ಚಾಲಕರಿಗೆ ಇದರಿಂದ ಎಷ್ಟು ಮಟ್ಟಿಗೆ ಸಹಾಯವಾಗಬಹುದು ಸರ್? ಹೋಗ್ತಿರೋದ್ರಿಂದ ಈಗ ಏನಾಗತ್ತೆ ಅಂದ್ರೆ, ಇವಾಗ ಸುಪ್ರೀಂ ಕೋರ್ಟ್ಗೆ ಹೋಗಲಿಲ್ಲ ಅಂತಂದ್ರೆ ಪರ್ಮನೆಂಟ್ ಆಗಿ ಬೈಕ್ ಟ್ಯಾಕ್ಸಿಗಳವರು ತಾವೇನೋ ಗೆದ್ದುಬಿಟ್ಟಿದೀವಿ ಅನ್ನೋಂಥ ಒಂದು ಊಹೆಯಲ್ಲಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ರಾಜ್ಯ ಸರ್ಕಾರ ತನ್ನ ನಿಲುವನ್ನ ಸ್ಪಷ್ಟಪಡಿಸಬೇಕು. ಯಾವುದೇ ಕಾರಣಕ್ಕೆ ಆಗಲಿ ಕರ್ನಾಟಕ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗೆ ನಾವು ಅವಕಾಶ ಕೊಡಲ್ಲ ಅಂತ, ರೂಲ್ಸ್ ಮಾಡೋಲ್ಲ ಅಂತ ಅನ್ನುವಂಥದ್ದು ಕೂಡ ಹೇಳಬೇಕು. ಆಗ ಮಾತ್ರನೇ ಕರ್ನಾಟಕ ರಾಜ್ಯದ ಚಾಲಕರಿಗೆ ನಿಜವಾದಂತ ನ್ಯಾಯವನ್ನ ಸಾರಿಗೆ ಇಲಾಖೆ ಕೊಡ್ಲಿಕ್ಕಾಗೋದು. ಇದನ್ನ ಮಾಡದೆ ಹೋದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಮೇಲೆಯೇ ಒಂದು ಕಂಟೆಂಪ್ಟ್ ಪಿಟಿಷನ್ ಅನ್ನು ಹಾಕುವಂತ ಸಾಧ್ಯತೆಗಳಿದೆ. ಇವತ್ತು ಅಪೀಲ್ ಹೋಗ್ಲಿಲ್ಲ ಅಂದ್ರೆ ಮತ್ತೆ ಈಗ ಆಲ್ರೆಡಿ 90 ಡೇಸ್ ಮುಗೀತಾ ಇದೆ. ಅಷ್ಟರೊಳಗೆ ಹೋಗಬೇಕಾದದ್ದು ಸರ್ಕಾರದ ಕರ್ತವ್ಯ. ಹೋಗಲಿಲ್ಲ ಅಂತಂದ್ರೆ ಇಂಡೈರೆಕ್ಟ್ ಆಗಿ ಇದು ಎಲ್ಲೋ ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರ ಕೂಡ ರಾಹುಲ್ ಗಾಂಧಿ ಅವರ ಪತ್ರಕ್ಕೆ ಮಣಿದು ನಮ್ಮ ಆಟೋ ಚಾಲಕರ ಮತ್ತು ಟ್ಯಾಕ್ಸಿ ಚಾಲಕರನ್ನ ಕಡೆಗಣಿಸ್ತಾ ಅನ್ನೋಂಥ ಒಂದು ಪ್ರಶ್ನೆ ಕೂಡ ನಮ್ಮಲ್ಲಿ, ನಮ್ಮ ಚಾಲಕರಲ್ಲಿ, ನಮ್ಮ ಸಂಘಟನೆಗಳಲ್ಲಿ ಮೂಡುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ದಿರಾ ಇವತ್ತು ಸುಪ್ರೀಂ ಕೋರ್ಟ್ಗೆ ಏನು ಹೋಗ್ತೀವಿ ಅನ್ನೋಂಥ ಒಂದು ನಿರ್ಧಾರವನ್ನ ಸಾರಿಗೆ ಇಲಾಖೆ ಮತ್ತು ಸಾರಿಗೆ ಮಂತ್ರಿಗಳು ತೆಗೆದುಕೊಂಡಿದ್ದಾರೆ. ನಿಜವಾಗ್ಲೂ ಇದು ಶ್ಲಾಘನೀಯ ಮತ್ತು ಖಂಡಿತ ಇದು ಒಂದು ಚಾಲಕರ ಮೇಲೆ ಮಾನ್ಯ ಮಂತ್ರಿಗಳಿಗಿರ್ತಕ್ಕಂಥ ಒಂದು ಬದ್ಧತೆ ಅಂತ ಹೇಳಿಕ್ ಬರ್ತೀನಿ ಸರ್. ನಟರಾಜ್ ಶರ್ಮಾ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ.